ರಾಜಾದಿರಾಜನಾದ ರಾವಣೇಶ್ವರನೇ, ಎನ್ನ ಮಗನಾದ ಇಂದ್ರಜಿತುವನ್ನು ನೆನೆಸಿಕೊಂಡರೆ ಅಯ್ಯೋ ಎನ್ನ ಹೃದಯದೊಳಗೆ ಅಡಗಿದ್ದ ಕೋಪಾಗ್ನಿಯು ತಕ್ಕನೆ ಉರಿಯುವುದು. ಅಯ್ಯೋ ಆ ಸೀತೆಯನ್ನು ತಂದ ದಿನದಿಂದಲೂ ಎನ್ನ ಯಾವ ಮಂತ್ರಿ ರಾಜಶೇಖರ, ಇದು ಅಲ್ಲದೆ ಎನ್ನ ಎಡಗಣ್ಣು ಎಡಭುಜಗಳು ಎಡಬಿಡದೆ ಆಡುತ್ತಿರುವವು. ಮುಂದೇನು ಗತಿ ಮಾಡಬೇಕು ಮಂತ್ರಿ? ಸರ್ವ ಕಾರ್ಯಕ್ಕೆ ನೀನು ಮಂತ್ರಿ. ರಾವಣೇಶ್ವರ, ಮಂತ್ರಿ, ನಿಮ್ಮ ಒಡನಾದ ಇಂದ್ರಜಿತವನ್ನು ನೆನೆಸಿಕೊಂಡು ವ್ಯಕ್ತವಾಗಿ ಶೋಕ ಮಾಡಿದ್ರು ಒಂದು ಪ್ರಯೋಜನವೇನು? ರಾಜಶೇಖರ, ಮಂತ್ರಿವರ್ಯ, ಇದಕ್ಕೊಂದು ಶ್ಲೋಕ ಇರುವುದು, ಹೇಳುವುದು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು ಮಂತ್ರಿ. ನಾನು ಬಂದ ರೂಪೇಣ ಪರಿವರ್ತಿಸಿದ್ದಾರೆ. ರಾಜಶೇಖರ, ಮಂತ್ರಿವರ್ಯ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ಮಂತ್ರಿ? ಹೆಂಡರು, ಮಕ್ಕಳು, ವಸ್ತು, ವಾಹನಾದಿಗಳು ಋಣ ಇರುವವರೆಗಿರುತ್ತೆ. ನಿಮಗೆ ಅಪಶಕುನಗಳಾಗದಂತೆ ಗ್ರಹಶಾಂತಿಯ ಮಾಡಿಕೊಂಡರೆ ರಕ್ತದ ಗುಣಸಿದೆ. ಆಹೋ ಮಂತ್ರಿಯಾದ ಪ್ರಾರ್ಥನೆ, ರಾಜಾದಿರಾಜನಾದ ರಾವಣೇಶ್ವರನೇ, ನೀನಾಡಿದ ಮಾತು ಸತ್ಯ. ತಾನಾದರೇನು ತಾನು ಮಾಡಿದ್ದನ್ನು ತಾನು ಅನುಭವಿಸಲೇಬೇಕು. ಒಳ್ಳೆನೆಂದರೆ ಬಿಡಲರಿಯದು. ಹೌದು. ಅವು ಪ್ರಧಾನೋತ್ತಮನೇ, ರಾಜಶ್ರೇಷ್ಠನೇ, ಈ ಲೋಕದ ತನಗೆ ಬಂದ ಗತನವು ತಾನು ಮಾಡಿದ ಕರ್ಮವನ್ನೇ ತಿಳಿಯಬೇಕು. ಗಿಡದ ಹಣ್ಣುಗಳನ್ನು ಗಿಡಗಳೇನಾದರೂ ತಿನ್ನುತ್ತವೆಯೇ? ಮಂತ್ರಿ, ರಾಜ, ಇದೆಲ್ಲ ತಿಳಿದವು. ಇರುವ ಕಾರ್ಯವನ್ನು ಮಾತ್ರ ಬಿಡುವುದಿಲ್ಲ. ರಾಜಶೇಖರ, ಮಂತ್ರಿ, ರಾಜ, ಮುದ್ದಾದ ವರ್ತಮಾನವು ಇನ್ನೂ ತಿಳಿಯಲಿಲ್ಲ. ಜಾಗೃತಿಯಿಂದ ಯುದ್ಧರಂಗಕ್ಕೆ ಹೋಗಿ ಬಾರ ಈ ಪ್ರಧಾನಮಂತ್ರಿ. ರಾವಣೇಶ್ವರನೇ, ಮಂತ್ರಿ, ಇಷ್ಟಕ್ಕೆವಾದ ನಿನ್ನ ಅನುಜನಾದ ಕುಂಭಕರ್ಣನು ಶ್ರೀ ರಾಮಚಂದ್ರನ ಶರಾವತಿಯ ಗುರಿಯಾಗಿ ಮರಣ ಬಂದಿದ್ದನೆಂದು ರಾಜ. ಅಯ್ಯೋ ದುರ್ವಿಧಿಯೇ, ಹಾಳಾಗಿ ಹೋಯಿತು.